ನಮಸ್ತೆ, ಗುಡ್ ಮೋದಿಕೆ ಮಾರ್ನಿಂಗ್. ನಾನು ನಿಮ್ಮ ಬಸವರಾಜ್ ಮೋದಿಕೇರ್ ಭಾರತದಿಂದ. ಇವತ್ತು ಕಲಬುರಗಿ ಜಿಲ್ಲೆಯ ನಂದೂರು ಗ್ರಾಮದಲ್ಲಿ ಇದ್ದೀನಿ. ಒಂದು ತಿಂಗಳ ಹಿಂದೆ ಕಂಪ್ಲೀಟ್ ಆಗಿ ನಮ್ಮ ಮೋದಿಕೇರ್ ಸಂಜೀವಿನಿ ಪ್ರಾಡಕ್ಟ್ ಅನ್ನ ಬಸವರಾಜ್ ಸರ್ ಕೊಟ್ಟಿದ್ವಿ. ಕಂಪ್ಲೀಟ್ ಆಗಿ ಈ ಕಡೆ ತೋರಿಸಿ, ಇಲ್ಲಿ ಬೆಳಗ್ಗೆ ತೋರಿಸ್ರಿ, ಬೆಳಗ್ರಿ ತಳಗ್ ತೋರಿ. ಮುಲಂಗಿ ಯಾವ ರೀತಿ ಬಂದಿದೆ ನೀವು ನೋಡ್ಬೋದು. ಇದಕ್ಕೆ ಬೀಜೋಪಚಾರ ಮಾಡಿರೋಂಥದ್ದು ಕಂಪ್ಲೀಟ್ ಆಗಿ. ಮತ್ತೆ ಕೊತ್ತಂಬರಿ ಬನ್ನಿ ಈ ಕಡೆ ತೊಂಬರಿ. ಕೊತ್ತಂಬರಿ ಯಾವ ರೀತಿ ಎತ್ತರ ಬಂದಿದೆ ನೀವು ನೋಡ್ಬೋದು. ಇಲ್ಲಿ ಬೇರಿನ ಸಂಖ್ಯೆ ಜಾಸ್ತಿ ಮಾಡುತ್ತೆ ನಮ್ಮ ಒಂದು ಆಕ್ಟಿವ್ ಮ್ಯಾಕ್ಸ್ ಅನ್ನೋದು. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತ ಬಾಂಧವರು ಇದು ಪಾಲಕರು ಹಚ್ಚಿದ್ರಲ್ರಿ, ಪಾಲಕನು ಹಚ್ಚಿದ್ದಾರೆ. ಈ ರೀಸೆಂಟ್ ಆಗಿ ಎಷ್ಟು ದಿನ ಆಯ್ತು ಹಾಕಿ? 15 ದಿನ ಹಾಕಿತ್ತು ಕಂಪ್ಲೀಟ್ ಆಗಿ. ಇದು ಮುಲಂಗಿರಿ, ಇದು 15 ದಿನ ಆಯ್ತು. ಎಸ್, ಹೊಸ ಒಮ್ಮೆ ಹಾಕಿದ್ದಾರೆ. ಇವತ್ತು ನೋಡ್ಬೋದು ಎಷ್ಟು ಎತ್ತರ ಬಂದಿದೆ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ಬೀಜ ಉಪಚಾರ ಮಾಡಲಾರ್ದೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಬರ್ರಿ, ಇಲ್ಲಿ ಮುಲಂಗಿ ಇದು ಹಚ್ಚಲಾರ್ದು ಇದು ಅದಲ್ರಿ, ಅದು ಬರ್ರಿ, ಇದು ಹಚ್ಚಲಾರ್ದಲ್ರಿ. ಇದು ನಮ್ದು ಬೀಜ ಉಪಚಾರ ಮಾಡಿರೋಂಥದ್ದು ಮುಲಂಗಿ ಬಂದಿರೋಂಥದ್ದು ಆ ಥರ ನೋಡ್ಬೋದು. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತ ಬಾಂಧವರು ನೀವು ಎಷ್ಟು ಚೆನ್ನಾಗಿ ಬೀಜೋಪಚಾರ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನಿಮ್ಗೆ ಬೆಳೆ ಬರುತ್ತೆ. ಮತ್ತು ಬೇರಿನ ಸಂಖ್ಯೆನೂ ಜಾಸ್ತಿ ಮಾಡುತ್ತೆ ಪ್ರತಿಯೊಂದು ಬೆಳೆಯಲ್ಲೂ. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟ್ ಆಗಿ ಮುಲಂಗಿಗೆ ಕಂಪ್ಲೀಟ್ ಆಗಿ ಬೀಜೋಪಚಾರ ಮಾಡಲಾರ್ದಂಥದ್ದು. ಆ ಸೈಡ್ ಮಾಡಿದ್ದು ಕಂಪ್ಲೀಟ್ ಆಗಿ ಬೀಜೋಪಚಾರ ಮಾಡಿದ್ದು. ಎಸ್, ನೋಡಿದ್ರಲ್ಲ, ಕಂಪ್ಲೀಟ್ ಆಗಿ ಈ ರೀತಿ ನಿಮ್ಮ ಇಷ್ಟು ಎತ್ತರ, ಇಷ್ಟು ಗಾತ್ರ ಬರುತ್ತೆ, ಇಷ್ಟು ಎತ್ತರ ಬರುತ್ತೆ. ಬೇರಿನ ಸಂಖ್ಯೆ ಜಾಸ್ತಿ ಮಾಡುತ್ತೆ ನಮ್ಮ ಒಂದು ಮೋದಿಕೇರ್ ಸಂಜೀವಿನಿ ಪ್ರಾಡಕ್ಟ್ಸ್ಗಳು. ಕಂಪ್ಲೀಟ್ ಆಗಿ ಆಕ್ಟಿವ್ ಮ್ಯಾಕ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಎಷ್ಟು ಬೀಜೋಪಚಾರ ತರಕಾರಿ ಬೆಳೆ ಮಾಡೋರ ತೆಗಿಬಹುದು. ಆದರೆ ಅದನ್ನ ಬಳಸ್ಕೊಂಡ್ರೆ ಮಾತ್ರ ನೀವು ಗೊಬ್ಬರ ಏನು ಹಾಕ್ತಾ ಇದ್ರಿ 100% ಮಣ್ಣಲ್ಲಿ ಕರಗೋದಿಲ್ಲ. ಅದರಲ್ಲಿರುವಂಥ ಪೋಷಕಾಂಶಗಳು ಸಾಯ್ತಾ ಹೋಗ್ತಾ ಇದಾವೆ. ಅದಕ್ಕೋಸ್ಕರ ನೀವು ಎಷ್ಟು ಚೆನ್ನಾಗಿ ನಮ್ಮ ಆಕ್ಟಿವ್ ಮ್ಯಾಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಇರೋದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತೆ. ಹಾಗಾಗಿ ನೀವು ಇಷ್ಟು ಚೆನ್ನಾಗಿ ಇಷ್ಟು ಗಾತ್ರ ನೋಡ್ಬೋದು. ನಾನು ರೈತರ ಬಾಯಿಂದ ಕೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಬರ್ರಿ ಸರ್. ಗೊಬ್ಬರ ಹಾಕ್ತಿದ್ದಿಲ್ಲ, ಈ ಎಣ್ಣೆ ಗೊಬ್ಬರ ಹಾಕ ಅದು ಬೆಳಿ. ಈಗ ಎಷ್ಟು ದಿನ ಆಯ್ತು ಬಳಸ್ಕೊಳತ್ತಿದ್ದು? 15 ದಿವಸ ಆಯ್ತು ನೋಡ್ರಿ. ಇದು ಹಾಕಿ 15 ದಿನ ಆಯ್ತು. 10ನೇ ದಿನಕ್ಕೆ ಕೊಯ್ಯೋದು ಕಿತ್ತೋದು ಎಲ್ಲ ಚಾಲು ಮಾಡಿ ಪ್ರತಿಯೊಂದು ಬೆಳೆಗೆ ಬಳಸ್ಕೊಳ್ತೀವಿ. ಇದು ಯಾವ ಪಾಲಕ್ ಏನ್ರಿ? ಪಾಲಕ್ ರೀ. ಇದು ಅದು ಇದು ಪೂರನೇ ಹಾಕಿರಿ. ಇದು ಕೊಯ್ಕೋತ್ ಹೋಗಿ ಎಲ್ಲ ಒಟ್ಟು ಒಂದೇ ಸರ್ತಿನ ಹಾಕಿರಿ. ಅದು ಇನ್ನ ಕೊಯ್ದಿಲ್ಲ, ಕೊಯ್ಕೋತ್ ನಡೆದಿರಿ ಹಂಗೆ. ಇದು ಫಸ್ಟ್ ಪಾಲಕ್. ಬೀಜೋಪಚಾರ ಮಾಡಿರೋದು ಪಾಲಕ್. ಇದು ನೋಡಿ, ನೋಡ್ತಾ ಇರ್ಬೋದು ನೀವು. ಎಸ್, ಅದು ಸಬ್ಸಿ ಪಲ್ಯಕ್ಕೆ ಹಚ್ಚಿವ್ರಿ, ಮುಲ್ಲಂಗಿಗೆ ಹಚ್ಚಿವಿ, ಇದಕ್ಕ ಪಾಲಕ. ಎಸ್, ನೋಡಿ, ಅದಕ್ಕೋಸ್ಕರ ರೈತ ಬಾಂಧವರು 15 ದಿನ ದಿನಕ್ಕೆ ಬರ್ತದ್ರಿ. 25 ದಿನಕ್ಕೆ ಕೊತ್ತಂಬರಿ ಬರುತ್ತೆ. ಕೇವಲ ನಮ್ಮ ಒಂದು ಆಕ್ಟಿವ್ ಮ್ಯಾಕ್ಸ್ ಹಚ್ಚೋದ್ರಿಂದ ನಿಮಗೆ ಕೇವಲ 15 ದಿನದವರೆಗೆ ನೀವು ಬೆಳೆಯನ್ನ ತೆಗಿಬಹುದು. ಮತ್ತೆ ನೀವು ಡಬಲ್ 1 ವಾರ ಬರುವಂತಹ ಒಂದು ಯಾವುದೇ ಬೆಳೆ 3-4 ವಾರ ತನಕ ನೀವು ಕಟಾವ್ ಮಾಡಬಹುದು. 3 ಚಕ್ಕರ ಬರ್ತಾವ ನೋಡ್ರಿ ಇದು. ಹಾ ರೀ. ಮತ್ತೆ ರೈತರಿಗೆ ಯಾರು ಹೇಳ್ಬೋದಲ್ಲ ನಿಮ್ಮ ಪರಿಚಯ? ಹೇಳ್ಬೋದು. ನಾ ಬಾಳ ಮಂದಿಗೆ ಹೇಳತ್ತೇನ್ರಿ. 15 ದಿನದಾಗ ಹಚ್ಚಿದು ನೀವು ಅಂತ ಹೇಳ್ತೀನಿ. ಅದು ಎಣ್ಣೆ ಡಬ್ಬಿ ತೋರಿಸಿವಿ, ಅದು ಎಣ್ಣೆ ಹಚ್ಚಬೇಕು, ಚಾಲಬೇಕು. ಚಾಲಕೇಶನ್ ಬೂಸ ಪೈಪ್ ಹಚ್ಬಿಡೋದು ಸುರುವಿಗೆ. ಅಲ್ಲೇ ಲಾಟ್ರಿನ ಮೇಲೆ ತಾನೇ ಹಚ್ಚಿ. ಎಸ್, ನಮಸ್ತೆ. ಕೇಳಿದ್ರಲ್ಲ ರೈತವರ ಮಾತುಗಳು. ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರು ರೈತ ಬಾಂಧವರು ಬಳಸ್ಕೊಳ್ಳಿ. ಯಾರೇ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ಪ್ರತಿಯೊಂದು ನಿಮ್ಮ ಹಳ್ಳಿಯಲ್ಲಿ ಕೂಡ ರೈತರು ಇದ್ದಿರ್ತಾರೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿ ಯಾವ ಹಳ್ಳಿಯಲ್ಲಿ ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಟೊಮೊಟೊ, ಬದನೆಕಾಯಿ ಈ ರೀತಿ ಬೆಳೆಗಳಿದ್ರೆ ಕಂಪ್ಲೀಟ್ ಆಗಿ 6 ತಿಂಗಳು 1 ವರ್ಷದ ಏನು ಕಂಪ್ಲೀಟ್ ಆಗಿ ಏನು ಬೆಳೆ ತಿಕ್ಕೋತಾ ಇರ್ತಾರೆ, ಪದೇ ಯಾರು ತರಕಾರಿ ಮಾಡ್ತಾ ಇರ್ತಾರೆ, ಅಂತ ರೈತರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತಂಬರಿಗೆ ಟೊಮೆಟೊ ಯಾರು ಇರ್ತಾರೆ, ಮತ್ತು ಬದ್ನಿಕಾಯಿ ಯಾರು ಇರ್ತಾರೆ, ತರಕಾರಿ ಬೆಳೆ ಆಲ್ಮೋಸ್ಟ್ ಯಾರ್ಯಾರು ಬೆಳೀತಾರೆ ಅವರಿಗೆ ಬೀಜೋಪಚಾರ ಮಾಡೋದಂತೂ ತುಂಬಾ ಲಾಟ್ರಿ ಹುಡ್ಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಮತ್ತು ಎಲ್ಲರಿಗೂ ವೀಕ್ಷಕರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಒಂದು ವಂಡರ್ಫುಲ್ ರಿಸಲ್ಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.